ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ರಾವ್ಸ್ ಕ್ಲಾಸ್. ಈ ಒಂದು ಕ್ಲಾಸಲ್ಲಿ ಪ್ಯಾಸಿವ್ ಫಾರ್ಮ್ ಆಫ್ ವರ್ಬ್ ಹೇಗೆ ನಾವು ಅಟೆಂಡ್ ಮಾಡೋದು ಅಂತೇಳಿ ನೋಡೋಣ. ಸೊ ಈ ಒಂದು ಕ್ವಶನ್ಗೆ ನಿಮಗೆ 3 ಮಾರ್ಕ್ಸ್ ನಮಗೆ ಬರುತ್ತೆ. ಸೊ 3 ಮಾರ್ಕ್ಸ್ ಹೇಗೆ ಅರ್ನ್ ಮಾಡಬೇಕು? ಸೊ ವೆರಿ ಸಿಂಪಲ್ ಟ್ರಿಕ್ಸ್ನ ಯೂಸ್ ಮಾಡಿ ನಿಮಗೆ ಹೇಗೆ ಏನನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳಿ. ಸೊ ಇಲ್ಲೊಂದು ಟೇಬಲ್ನ ಡ್ರಾ ಮಾಡ್ತಾ ಇದ್ದೀನಿ. ಈ ಟೇಬಲ್ ಅಲ್ಲಿ ನಿಮಗೆ ಏನು ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಓಕೆ, ಸೊ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ಪರ್ಸನ್ ಅಥವಾ ಥಿಂಗ್. ಸೊ ಏನಿರಬೇಕು, ಪರ್ಸನ್ ಆಗಿರ್ಬೋದು ಅಥವಾ ಥಿಂಗ್ ಆಗಿರ್ಬೋದು ಅಥವಾ ಐಡಿಯಾ ಆಗಿರ್ಬೋದು, ಕಾನ್ಸೆಪ್ಟ್ ಏನಾದರೂ ಇರಲಿ. ಓಕೆ, ಸೊ ನೆಕ್ಸ್ಟ್ ಅದು ಪ್ರೆಸೆಂಟ್ ಅಲ್ಲಿ ಇದ್ದಾಗ, ಅದು ಪಾಸ್ಟ್ ಅಲ್ಲಿ ಇದ್ದಾಗ. ಓಕೆ, ಹೀಗೆ ಅರ್ಥ ಮಾಡ್ಕೊಳ್ಳಿ. ಸೊ ಈ ಟೇಬಲ್ ನಿಮಗೆ ಮೈಂಡ್ ಅಲ್ಲಿ ಇದ್ರೆ ಆಲ್ಮೋಸ್ಟ್ ನಿಮಗೆ ಈ ಒಂದು ಕಾನ್ಸೆಪ್ಟ್ ನ ಈಸಿಯಾಗಿ ಅಟೆಂಡ್ ಮಾಡ್ಬೋದು ಅಂತ ಅರ್ಥ. ಓಕೆ, ಸೊ ಫಸ್ಟ್ ಸಿಂಗ್ಯುಲರ್ ಇದ್ರೆ ನಾವೇನ್ ಮಾಡ್ಬೇಕಾಗುತ್ತೆ, ಪ್ರೆಸೆಂಟ್ ಅಲ್ಲಿ ಏನ್ ಯೂಸ್ ಮಾಡಬೇಕು, ಪಾಸ್ಟ್ ಅಲ್ಲಿ ಏನ್ ಯೂಸ್ ಮಾಡಬೇಕು ಅಂತ. ಪ್ರೆಸೆಂಟ್ ಅಲ್ಲಿ ಸಿಂಗ್ಯುಲರ್ ಆಗಿದ್ರೆ ಈಸ್ ಅನ್ನೋದನ್ನ ಯೂಸ್ ಮಾಡಿ, ಪಾಸ್ಟ್ ಅಲ್ಲಿ ವಾಸ್ ಅನ್ನೋದನ್ನ ಯೂಸ್ ಮಾಡಿ. ಪ್ಲೂರಲ್ ಆಗಿದ್ರೆ ಪ್ರೆಸೆಂಟ್ ಅಲ್ಲಿ ಆರ್ ನ ಯೂಸ್ ಮಾಡಿ, ಪಾಸ್ಟ್ ಅಲ್ಲಿ ವರ್ ನ ಯೂಸ್ ಮಾಡಿ. ಓಕೆ, ಸೊ ಈ ಒಂದು ಥಿಂಗ್ಸ್ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಸಿಂಗ್ಯುಲರ್ ಆಗಿದ್ರೆ ಈಸ್ ಯೂಸ್ ಮಾಡಬೇಕು, ಪಾಸ್ಟ್ ಆಗಿದ್ರೆ ಅದು ವಾಸ್ ಯೂಸ್ ಮಾಡಬೇಕು, ಪ್ರೆಸೆಂಟ್ ಇದ್ರೆ ಈಸ್ ಯೂಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ಪರ್ಸನ್ ಆಗಿರ್ಬೋದು, ಥಿಂಗ್ ಆಗಿರ್ಬೋದು, ಐಡಿಯಾ ಆಗಿರ್ಬೋದು, ಕಾನ್ಸೆಪ್ಟ್ ಆಗಿರ್ಬೋದು, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಸೊ ಇದು ಯಾವಾಗ್ಲೂ ನಿಮ್ಮ ತಲೆಯಲ್ಲಿ ಇರಬೇಕು. ಸೊ ಸಿಂಗ್ಯುಲರ್ ಆಗಿದ್ರೆ ಪ್ರೆಸೆಂಟ್ ಅಲ್ಲಿ ಈಸ್, ಪಾಸ್ಟ್ ಅಲ್ಲಿ ವಾಸ್. ಪ್ಲೂರಲ್ ಪ್ರೆಸೆಂಟ್ ಆರ್, ಪಾಸ್ಟ್ ಅಲ್ಲಿ ವರ್. ಓಕೆ, ಸೊ ಇದು ಫಸ್ಟ್ ಥಿಂಗ್. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಏನ್ ಯೂಸ್ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಏನ್ ಯೂಸ್ ಮಾಡ್ತೀರಾ ಅಂದ್ರೆ ವೆರಿ ಸಿಂಪಲ್. ಯಾವಾಗ್ಲೂ ನಮ್ಮ ಆನ್ಸರ್ ಹೇಗಿರುತ್ತೆ ಆ ಫಾರ್ಮೆಟ್ ನ ನೀವು ಅರ್ಥ ಮಾಡ್ಕೊಳ್ಳಿ. ಯಾವಾಗ್ಲೂ ಅಷ್ಟೇ ನಮ್ಮ ಆನ್ಸರ್ ಹೆಂಗಿರುತ್ತೆ ಅಂತ ಅಂದ್ರೆ, ಒಂದು ಬಿ ಫಾರ್ಮ್ ಇರುತ್ತೆ ಪ್ಲಸ್ ವರ್ಬ್ ನ ಥರ್ಡ್ ಫಾರ್ಮ್ ನಮಗೆ ಆನ್ಸರ್ ಆಗಿ ಬರುತ್ತೆ. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್, ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಬಿ ಫಾರ್ಮ್ ಅಂತ ಅಂದ್ರೆ, ಸೊ ಇಲ್ಲೇ ಹೇಳ್ದೆ ಏನು, ಅದು ಈಸ್ ಆಗಿರ್ಬೋದು, ವಾಸ್ ಆಗಿರ್ಬೋದು, ಆರ್ ಆಗಿರ್ಬೋದು, ವರ್ ಆಗಿರ್ಬೋದು. ಇವಿಷ್ಟರಲ್ಲಿ ಯಾವ್ದಾದ್ರು ಒಂದೇ ಒಂದು ನಮಗೆ ಆನ್ಸರ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದಾದ್ಮೇಲೆ V3 ಯಾವಾಗ್ಲೂ ಕೂಡ ಇರುತ್ತೆ. ಓಕೆ, ಸೊ V3 ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಸೊ ಯಾವಾಗ್ಲೂ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ಬಿ ಫಾರ್ಮ್ ಮಾತ್ರ ಈ 4ರಲ್ಲಿ ಯಾವ್ದಾದ್ರು ಒಂದು ಇರುತ್ತೆ. ಅದು ಕೂಡ ಸಿಂಗ್ಯುಲರ್, ಪ್ಲೂರಲ್, ಪಾಸ್ಟ್, ಪ್ರೆಸೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಇದು ನಿಮ್ಮ ಸೂತ್ರ, ಫಾರ್ಮುಲಾ. ಸೊ ಈ ಫಾರ್ಮುಲಾನ ನೀವು ಬೈಟ್ ಮಾಡ್ತಿರೋ ಅಥವಾ ಪ್ರಾಕ್ಟೀಸ್ ಮಾಡ್ತಿರೋ, ಈ ಪ್ರಾಕ್ಟೀಸ್ ಮಾಡಾದ್ಮೇಲೆ ಇದನ್ನ ಕಲ್ತ್ಕೊತಿರೋ ಗೊತ್ತಿಲ್ಲ, ಒಟ್ನಲ್ಲಿ ದಿಸ್ ಇಸ್ ಇಂಪಾರ್ಟೆಂಟ್. ಇದನ್ನ ನೀವು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಓಕೆ, ನೋಡ್ಕೊಳ್ಳಿ. ನೆಕ್ಸ್ಟ್ ನಮ್ಮ ವರ್ಕ್ ಬುಕ್ ಅಲ್ಲಿ ಫಸ್ಟ್ ಕ್ವಶನ್ ಬ್ಯಾಂಕ್ ಅಲ್ಲಿ ಬರುವಂತಹ ಕ್ವಶನ್ಸ್ ನ ಇಲ್ಲೇ ಸಾಲ್ವ್ ಮಾಡೋಣ. ಓಕೆ, ಅದಕ್ಕಿಂತ ಮುಂಚೆ ಇಲ್ಲೊಂದಷ್ಟು ಬಾಕ್ಸ್ ಅಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ನ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ದಿಸ್ ಕ್ವಶನ್ ಐಟಮ್ ಕ್ಯಾನ್ ಬಿ ಚೋಸನ್ ಫ್ರಮ್ ದ ಟೆಕ್ಸ್ಟ್ ಆರ್ ಫ್ರಮ್ ಔಟ್ಸೈಡ್ ದ ಟೆಕ್ಸ್ಟ್, ಅಂದ್ರೆ ನಾನ್ ಟೆಕ್ಸ್ಟ್. ಅಂದ್ರೆ ಈ ಒಂದು ಕ್ವಶನ್ಸ್ ಗಳು ನಮ್ಮ ಟೆಕ್ಸ್ಟ್ ಬುಕ್ ಇಂದ ಆದ್ರೂ ತಗೊಂಡಿರಬಹುದು ಅಥವಾ ಔಟ್ಸೈಡ್ ಇಂದ ಆದ್ರೂ ತಗೊಂಡಿರಬಹುದು. ಅಂದ್ರೆ ಕ್ವಶನ್ಸ್ ನಮಗೆ ಫ್ರಮ್ ದ ಟೆಕ್ಸ್ಟ್ ಬುಕ್ ಆದ್ರೂ ಕೇಳ್ಬೋದು, ಇಲ್ಲ ಅಂತಂದ್ರೆ ನಾನ್ ಟೆಕ್ಸ್ಟ್ ಇಂದ ಬೇಕಾದ್ರೂ ಕೇಳ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ಹೇಳ್ತಾ ಇದ್ದಾರೆ, ಓನ್ಲಿ ಪ್ಯಾಸಿವ್ ವರ್ಬ್ಸ್ ಆರ್ ಟೆಸ್ಟೆಡ್ ಹಿಯರ್. ಸೊ ಇಲ್ಲಿ ಬೇರೆ ಏನನ್ನು ಕೂಡ ನಿಮಗೆ ಟೆಸ್ಟ್ ಮಾಡೋದಿಲ್ಲ. ಏನ್ ಟೆಸ್ಟ್ ಮಾಡ್ತಾರೆ, ಪ್ಯಾಸಿವ್ ವರ್ಬ್ಸ್ ಮಾತ್ರ ನಿಮಗೆ ಟೆಸ್ಟ್ ಮಾಡ್ತಾರೆ. ಇಟ್ ಈಸ್ ಫಾರ್ 3 ಮಾರ್ಕ್ಸ್. ಅವಾಗಲೇ ಹೇಳಿದೆ 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಇದು ಅಂತ. ಇನ್ ದ ಫಾರ್ಮ್ ಆಫ್ ಫಿಲ್ ಇನ್ ದ ಬ್ಲಾಂಕ್ಸ್. ಇದು ಯಾವ ಫಾರ್ಮ್ ಅಲ್ಲಿ ಇದೆ, ಫಿಲ್ ಇನ್ ದ ಬ್ಲಾಂಕ್ಸ್. ಇಲ್ಲಿ ಬ್ಲಾಂಕ್ಸ್ ಕೊಟ್ಟಿದ್ದಾರೆ, ಆ ಬ್ಲಾಂಕ್ಸ್ ಗಳನ್ನ ನೀವು ತುಂಬಬೇಕು. ಓಕೆ, ಅದು ನಿಮ್ಮ ಪ್ರೈಮರಿ ಡ್ಯೂಟಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ರೈಟ್ ದ ಗಿವನ್ ಪ್ಯಾರಾಗ್ರಾಫ್ ಇನ್ ಆನ್ಸರ್ ಪೇಪರ್ ವಿತ್ ದ ಫಿಲ್ಡ್ ಬ್ಲಾಂಕ್ಸ್ ಕ್ಲಿಯರ್ಲಿ ಅಂಡರ್ಲೈನ್. ಸೊ ಹೇಗೆ ಆನ್ಸರ್ ಮಾಡಬೇಕು ಅಂತಂದ್ರೆ ವೆರಿ ಸಿಂಪಲ್. ಆಸ್ ಇಟ್ ಇಸ್ ಪ್ಯಾರಾಗ್ರಾಫ್ ನ ಬರಿಬೇಕು. ನಮ್ಮ ಆನ್ಸರ್ಸ್ ಗಳನ್ನ ನೀವು ಅಲ್ಲೇ ಬರಿಬೇಕಾದ್ರೇನೆ ಆನ್ಸರ್ಸ್ ಮಾಡಿ ಅದಕ್ಕೆ ಪ್ರಾಪರ್ ಆಗಿರುವಂತಹ ಅಂಡರ್ಲೈನ್ ನ ಮಾಡಬೇಕು. ಓಕೆ, ಸೊ ಇಷ್ಟು ನಿಮ್ಮ ಡ್ಯೂಟಿ ಆಗಿರುತ್ತೆ.
ಓಕೆ, ಹಾಗಾದ್ರೆ ಆನ್ಸರ್ ಹೇಗ್ ಮಾಡೋದು? ಆನ್ಸರ್ ಮಾಡೋದು ತುಂಬಾ ಸಿಂಪಲ್. ನಮಗೆ ಜಸ್ಟ್ ಇದ್ರ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬೇಕು ಅಷ್ಟೇನೆ, ನಮಗೆ ಮಾರ್ಕ್ಸ್ ಬರಬೇಕು ಅಷ್ಟೇನೆ. ಓಕೆ, ಹಾಗಿದ್ರೆ ಮಾರ್ಕ್ಸ್ ಹೇಗೆ ಅರ್ನ್ ಮಾಡೋದು? ವೆರಿ ಸಿಂಪಲ್, ನೋಡ್ಕೊಳ್ಳಿ. ಸೊ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ಏನ್ ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ರಕ್ಷಾ ಅರೈವ್ಸ್ at her college by 10 AM every day. ಓಕೆ, ಸೊ ಇದು ಎವ್ರಿ ಡೇ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅಂದ್ರೆ ಇದು ಡೆಫಿನೆಟ್ ಆಗಿ ಏನಾಗಿರುತ್ತೆ, ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇರುತ್ತೆ. ಓಕೆ, ಸೊ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಆ ಪ್ರೆಸೆಂಟ್ ಟೆನ್ಸ್ ನ ನೀವು ಇಲ್ಲಿ ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಅವಾಗಲೇ ಹೇಳಿದ್ನಲ್ಲ, ಪ್ರೆಸೆಂಟ್ ಆರ್ ಪಾಸ್ಟ್ ಎರಡರಲ್ಲಿ ಒಂದಿರುತ್ತೆ ಅಂತ. ಸೊ ನೋಡೋಣ ಯಾವ ತರ ಆನ್ಸರ್ ಮಾಡಬೇಕು. ಶಿ ಟೀಚರ್ಸ್ ಇಂಗ್ಲಿಷ್. ಅವಳು ಏನ್ ಮಾಡ್ತಿದ್ದಾಳೆ? ಎವ್ರಿ ಡೇ ಇಂಗ್ಲಿಷ್ ನ ಮಾಡ್ತಿದ್ದಾಳೆ, ಟೀಚ್ ಮಾಡ್ತಾ ಇದ್ದಾಳೆ. ಓಕೆ, ನೋಡಿ ಇಲ್ಲಿ ನಮಗೆ ಆಕ್ಚುಲ್ ಆನ್ಸರ್ ಬರೆಯೋದು ನಮಗೆ ಗೊತ್ತಾಯ್ತು. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಶಿ ಅನ್ನುವಂತ ವರ್ಡ್ ನ ಕೊಟ್ಟಿದ್ದಾರೆ, ಜೊತೆಗೆ ಡ್ಯಾಶ್ ಕೊಟ್ಟು ಗ್ರೀಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಸೊ ಗ್ರೀಟ್ ಅನ್ನುವಂಥದ್ದು ಇದು V1 ಫಾರ್ಮ್ ಇದೆ. ಸೊ ನಾವೇನ್ ಮಾಡ್ಬೇಕು, ಅದನ್ನ ಚೇಂಜ್ ಮಾಡ್ಕೋಬೇಕು, ಇದನ್ನ V3 ಗೆ ಚೇಂಜ್ ಮಾಡ್ಕೋಬೇಕು. ಓಕೆ, ಸೊ ಯಾವ್ದ್ರಲ್ಲಿ ಚೇಂಜ್ ಮಾಡ್ತೀರಾ? V3 ಗೆ ಚೇಂಜ್ ಮಾಡ್ಕೋಬೇಕು. ಅದಾದ್ಮೇಲೆ ಇದಕ್ಕೆ ಸೂಟಬಲ್ ಆಗಿರುವಂತಹ ಹೆಲ್ಪಿಂಗ್ ವರ್ಬ್ ಅಂದ್ರೆ ಬಿ ಫಾರ್ಮ್ ನ ಯೂಸ್ ಮಾಡಬೇಕು. ಓಕೆ, ಸೊ ಈ ಎರಡು ಕಾಂಬಿನೇಷನ್ ಆದ್ರೆ ನಮಗೆ ಆನ್ಸರ್ ಬರುತ್ತೆ. ಓಕೆ, ಸೊ ನಾನು ಪ್ರೆಸೆಂಟ್ ಅಂತ ಅಂದ್ರೆ ಅದು ಪ್ಯಾಸಿವ್ ವಾಯ್ಸ್ ಅಂತ ಅಂದ್ರೆ ಈಸ್ ಯೂಸ್ ಮಾಡ್ತೀನಿ. ಪ್ರೆಸೆಂಟ್ ಅಲ್ಲಿ ಯಾವಾಗ್ಲೂ ಈಸ್ ಯೂಸ್ ಮಾಡಬೇಕು. ಗ್ರೀಟ್ ಅಂತ ಇದೆ, ಅದು ಪಾಸ್ಟ್ ಪಾರ್ಟಿಸಿಪಲ್ ಹೋದಾಗ, ವರ್ಬ್ 3 ಫಾರ್ಮ್ ಹೋದಾಗ ಗ್ರೀಟೆಡ್ ಆಗುತ್ತೆ. ಓಕೆ, ಸೊ ಗ್ರೀಟೆಡ್. ಸೊ ದಿಸ್ ಇಸ್ ವಿಲ್ ಬಿ ಯುವರ್ ಆನ್ಸರ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ನಮಗೆ ಶಿ ಅಂತ ಹೇಳಿ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಯಾವಾಗ್ಲೂ ಅಷ್ಟೇನೆ ಒಂದು ಫುಲ್ ಸ್ಟಾಪ್ ಆದ್ಮೇಲೆ ನೆಕ್ಸ್ಟ್ ಬರುವಂತ ಸೆಂಟೆನ್ಸ್ ಏನಿದೆ, ಇಲ್ಲಿಂದ ಏನ್ ಸೆಂಟೆನ್ಸ್ ಬರುತ್ತೆ, ಇದೇ ನಮ್ಮ ಆನ್ಸರಿಗೆ ಹೆಲ್ಪ್ ಮಾಡುವಂತದ್ದು. ಸೊ ಇಲ್ಲಿ ಸಬ್ಜೆಕ್ಟ್ ಶಿ ಇದೆ, ಶಿ ಅನ್ನೋದು ಸಿಂಗ್ಯುಲರ್, ಅದು ಪ್ರೆಸೆಂಟ್ ಅಲ್ಲಿ ಇದೆ, ಅಂದ್ರೆ ಈ ಹೋಲ್ ಪ್ಯಾರಾಗ್ರಾಫ್ ಪ್ರೆಸೆಂಟ್ ಅಲ್ಲಿ ಇದೆ. ಅದಕ್ಕೆ ನಾನು ಈಸ್ ಅನ್ನೋದನ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈಸ್ ಅಂತ ಹೇಳಿ ನಾವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಗ್ರೀಟ್ ಅನ್ನುವಂಥದ್ದು ವರ್ಬ್ ಕೊಟ್ಟಿದ್ದಾರೆ ಬ್ರಾಕೆಟ್ ಅಲ್ಲಿ, ಇದೇ ವರ್ಬ್ ನ ನಾವು ಇಲ್ಲಿ ಯುಟಿಲೈಸ್ ಮಾಡಬೇಕು. ಈ ವರ್ಬ್ ಏನಾಗಿದೆ, V3 ನಲ್ಲಿ ಇರುವಂತದ್ದು. ಸೊ V1 ಅಲ್ಲಿ ಇದೆ, ನಾವು ಇವಾಗ V3 ನಲ್ಲಿ ಬರಿಬೇಕು. ಅವಾಗ ಏನಾಗುತ್ತೆ, ಗ್ರೀಟೆಡ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ವಿಲ್ ಬಿ ಯುವರ್ ಆನ್ಸರ್. ಶಿ ಈಸ್ ಗ್ರೀಟೆಡ್ ಬೈ ಹರ್ ಸ್ಟೂಡೆಂಟ್ಸ್. ಓಕೆ, ಸೊ ಫಸ್ಟ್ ಆನ್ಸರ್ಸ್ ನ ಮಾಡಿದೀವಿ. ಅದೇ ತರ ನೆಕ್ಸ್ಟ್ ಬನ್ನಿ, ಸೆಕೆಂಡ್ ಒನ್ ಹಾಗೆ ಕಂಟಿನ್ಯೂ ಮಾಡಿ ಓದಿ. ಶಿ is greeted by her students on her arrival. ಸೊ ಯಾವಾಗ ಬರ್ತಾಳೆ ಅವಳಿಗೆ ಗ್ರೀಟ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಹರ್ ಕ್ಲಾಸಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಕ್ಲಾಸಸ್ ಅಂತ ಅಂದ್ರೆ ಏನು, ಇಲ್ಲಿ ಪ್ಲೂರಲ್, ಒಂದಕ್ಕಿಂತ ಜಾಸ್ತಿ ಇದೆ. ಅವಾಗ ನಾವೇನ್ ಮಾಡ್ಬೇಕಾಗತ್ತೆ, ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ನ ಯೂಸ್ ಮಾಡಬೇಕು, ಬಿ ಫಾರ್ಮ್ ಯೂಸ್ ಮಾಡಬೇಕು. ಪ್ರೆಸೆಂಟ್ ಅಲ್ಲಿ ಇರೋದ್ರಿಂದ ನಾವು ಆರ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಸೊ ಲವ್ ಅನ್ನೋದು V1 ಫಾರ್ಮ್ ಅಲ್ಲಿ ಇದೆ, ನಾವು V3 ನಲ್ಲಿ ಚೇಂಜ್ ಮಾಡಬೇಕು. ಸೊ ಏನಾಗುತ್ತೆ, ಲವ್ಡ್ ಬೈ ಹರ್ ಸ್ಟೂಡೆಂಟ್ಸ್. ಓಕೆ, ಹರ್ ಕ್ಲಾಸಸ್ ಆರ್ ಲವ್ಡ್ ಬೈ ಹರ್ ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ವಿಲ್ ಬಿ ಯುವರ್ ಆನ್ಸರ್. ನೆಕ್ಸ್ಟ್ ಹಾಗೆ ಥರ್ಡ್ ಕ್ವಶನ್, ಥರ್ಡ್ ಫಿಲಪ್ ನ ಮಾಡ್ಕೋಬೇಕಾಗತ್ತೆ. ಸೊ ಐ ಹೋಪ್ ನಿಮ್ಗೆ ಆನ್ಸರ್ ಬರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸೊ ಟ್ರೈ ಮಾಡಿ ನನ್ನ ಜೊತೆಗೆ. ಶಿ ಅನ್ನೋದು ಸಬ್ಜೆಕ್ಟ್, ಪ್ರೀವಿಯಸ್ ಅಲ್ಲೇ ಹೇಳಿದ್ದೀನಿ. ಸಬ್ಜೆಕ್ಟ್ ಮೇಲೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಡಿಪೆಂಡ್ ಆಗುತ್ತೆ. ಸೊ ಶಿ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ನೆಕ್ಸ್ಟ್ ರೆಸ್ಪೆಕ್ಟ್ ಅನ್ನೋಂಥ ವರ್ಬ್ ಇದೆ, ಈ ರೆಸ್ಪೆಕ್ಟ್ ಅನ್ನೋಂಥ ವರ್ಬ್ ನ V3 ಗೆ ಚೇಂಜ್ ಮಾಡಬೇಕು. ಓಕೆ, ಏನಾಗುತ್ತೆ, ರೆಸ್ಪೆಕ್ಟೆಡ್ ಆಗುತ್ತೆ. ಓಕೆ, ರೆಸ್ಪೆಕ್ಟೆಡ್ ಆಗುತ್ತೆ. ಶಿ ಈಸ್ ರೆಸ್ಪೆಕ್ಟೆಡ್ ಬೈ ಹರ್ ಕಲೀಗ್ಸ್ ಟು. ಓಕೆ, ಸೊ ಹೀಗೆ ನಿಮ್ಮ ಆನ್ಸರು ಬರಬೇಕು. ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನ್ ಹೇಗ್ ಮಾಡ್ತೀವಿ ನೋಡ್ಕೊಳ್ಳಿ. ಇದು ಅದಕ್ಕಿಂತ ಡಿಫ್ರೆಂಟ್ ಆಗಿದೆ. ಸೊ ಅದು ಪ್ರೆಸೆಂಟ್ ಅಲ್ಲಿ ಇತ್ತು, ಇವಾಗ ಇದು ಪಾಸ್ಟ್ ಅಲ್ಲಿ ಇದೆ. ಓಕೆ, ನವಧಾನ್ಯ ಮೂವ್ಮೆಂಟ್ ಡ್ಯಾಶ್ ಸ್ಟಾರ್ಟೆಡ್. ಸೊ ನವಧಾನ್ಯ ಮೂವ್ಮೆಂಟ್ ಇದು ಒಂದೇ ಒಂದು ಮೂವ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸಿಂಗಲ್ ಐಡಿಯಾ ಅಥವಾ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ, ಸೊ ಅದು ಪಾಸ್ಟ್ ಅಲ್ಲಿ ಬೇರೆ ಇದೆ, 1987, ಇದು ಪ್ರೆಸೆಂಟ್ ಅಲ್ಲ, ಪಾಸ್ಟ್ ಅಲ್ಲಿ ಇದೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ, ಪಾಸ್ಟ್ ಹೆಲ್ಪಿಂಗ್ ವರ್ಬ್ ನ ಯೂಸ್ ಮಾಡಬೇಕು. ನಾವು ಅವಾಗ ವಾಸ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಸೊ ಸ್ಟಾರ್ಟ್ ಅನ್ನೋದು V1 ಫಾರ್ಮ್ ಅಲ್ಲಿ ಇದೆ. ಸೊ V3 ಗೆ ಮಾಡ್ಬೇಕು ಅಂತಂದ್ರೆ ಸ್ಟಾರ್ಟೆಡ್ ಆಗತ್ತೆ. ಓಕೆ, ನವಧಾನ್ಯ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ ಇನ್
1987. ಸೊ ಇದು ನಿಮ್ಮ ಆನ್ಸರ್. ನೆಕ್ಸ್ಟ್ ನೋಡ್ಕೊಳ್ಳಿ, ಮೋರ್ ದ್ಯಾನ್ 3000 ರೈಸ್ ವೆರೈಟೀಸ್. ನೋಡಿ, ವೆರೈಟೀಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಒಂದಕ್ಕಿಂತ ಜಾಸ್ತಿ ಇದೆ, ಅವಾಗ ನಾವು ಪಾಸ್ಟ್ ಅಲ್ಲಿ ಇರೋದ್ರಿಂದ ವರ್ ವರ್ ಸೇವ್ ಇದೆ, ಸೇವ್ಡ್ ಯೂಸ್ ಮಾಡಬೇಕು. ಓಕೆ, ವರ್ ಸೇವ್ಡ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡೋಣ. ಇಲ್ಲಿ ಇಂಪಾರ್ಟೆಂಟ್ ಆಗಿ ಒಂದು ವರ್ಡ್ ಕೊಟ್ಟಿದ್ದಾರೆ. ಈ ವರ್ಡ್ ನ ನೀವು ಮಿಸ್ ಮಾಡಲೇಬಾರ್ದು, ಯಾಕೆಂತಂದ್ರೆ ಇಂಥ ವರ್ಡ್ ಇಂದ ರಾಂಗ್ ಆಗುವಂತ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಓಕೆ, ನೋಡ್ಕೊಳ್ಳಿ, ಟುಡೇ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಈ ಸೆಂಟೆನ್ಸ್ ಇಲ್ಲಿಂದ ಏನಾಗುತ್ತೆ, ಪ್ರೆಸೆಂಟ್ ಗೆ ಹೋಗುತ್ತೆ. ಸೊ ಪ್ರೆಸೆಂಟ್ ವರ್ಬ್ಸ್ ಗಳನ್ನೇ ನಾವು ಈ ಒಂದು ನೆಕ್ಸ್ಟ್ ಬರುವಂತ ಫಿಲಪ್ ನ ಯೂಸ್ ಮಾಡ್ಬೇಕಾಗುತ್ತೆ. ಟುಡೇ ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್. ಸೊ ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್ ಅನ್ನೋದು ಇಟ್ಸ್ ಅ ಬಯೋಡೈವರ್ಸಿಟಿ ಬಗ್ಗೆ ಹೇಳ್ತಾ ಇದ್ದಾರೆ, ಒಂದು ಕಾನ್ಸೆಪ್ಟ್ ಅದು. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕಾಗತ್ತೆ, ಈಸ್ ಯೂಸ್ ಮಾಡ್ಬೇಕಾಗತ್ತೆ. ಈಸ್ ಪ್ರಾಕ್ಟೀಸ್ ಇದೆ, ಸೊ ಜಸ್ಟ್ ನಾವು ಇದನ್ನ ಪ್ರಾಕ್ಟೀಸ್ ಮಾಡಬೇಕು. V3 ಪ್ರಾಕ್ಟೀಸ್ಡ್. ಓಕೆ, ಸೊ ಇದು ನಿಮ್ಮ ಆನ್ಸರ್ ಆಗಿತ್ತು. ನೆಕ್ಸ್ಟ್ ಟ್ರೈ ಮಾಡಿ ಹೇಗೆ ಆನ್ಸರ್ ಬರ್ಬಹುದು ಅಂತ. ಸೊ ಇಲ್ಲಿ ಅದಕ್ಕಿಂತ ಇನ್ನೊಂದು ಸ್ಟೆಪ್ ಬೇರೆ ತರ ಕೊಟ್ಟಿದ್ದಾರೆ, ಇದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಸೊ ಏನ್ ಹೇಳ್ತಾ ಇದ್ದಾರೆ ನೋಡ್ಕೊಳ್ಳಿ, ರಿಕ್ಷಾ ಪುಲ್ಲರ್ಸ್ ಆರ್. ನೋಡಿ, ಇದೇ ಹೆಲ್ಪಿಂಗ್ ವರ್ಬ್, ಇದು ನಮ್ಗೆ ಹೇಳ್ತಾ ಇದೆ ಪ್ರೆಸೆಂಟ್ ಅಲ್ಲಿ ಇದೆ ಅಂತ. ಆ ಪ್ರೆಸೆಂಟ್ ಅಲ್ಲಿ ಇದ್ದಾಗ ಏನ್ ಮಾಡ್ಬೇಕು, ವೆರಿ ಸಿಂಪಲ್, ದೇ. ಇಲ್ಲಿ ಕ್ಯಾನ್ ಬಂದಿದೆ, ಕ್ಯಾನ್ ಅನ್ನೋದು ಮಾಡಲ್ ಅದು. ಸೊ ಅದು ಪ್ರೆಸೆಂಟ್ ಅಲ್ಲಿ ಇದ್ದಾಗ ನಾವೇನ್ ಮಾಡ್ಬೇಕಾಗತ್ತೆ, ಅದನ್ನ ಕ್ಯಾನ್ ಅನ್ನೋದನ್ನ ನಾವು ಪ್ಯಾಸಿವ್ ವಾಯ್ಸ್ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಕ್ಯಾನ್ ಇದ್ರೆ ಕುಡ್ ಯೂಸ್ ಮಾಡಬೇಕು. ಸೊ ಇದು ಕುಡ್. ಓಕೆ, ಯಾ ಕುಡ್. ಇಲ್ಲಿ ಇನ್ನೊಂದು ವರ್ಬ್ ಇದೆ, ಏನು, ಕುಡ್. ನೆಕ್ಸ್ಟ್ ಒಂದು ಹೆಲ್ಪಿಂಗ್ ವರ್ಬ್ ಇರಲೇಬೇಕು, ಕುಡ್ ಅಂತ ಆದ್ಮೇಲೆ ಒಂದು ಹೆಲ್ಪಿಂಗ್ ವರ್ಬ್ ಇರಲೇಬೇಕು. ಕುಡ್ ಬಿ ಅಂತ ಹೇಳಿ ನಾನು ಯೂಸ್ ಮಾಡ್ತೀನಿ. ಯಾವಾಗೆಲ್ಲ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಸೊ ಅಲ್ಲಿ ಏನಾಗಿರ್ಬೇಕು, ಒಂದು ಬಿ ಫಾರ್ಮ್ ಇರಲೇಬೇಕು, ಕುಡ್ ಬಿ ಅನ್ನೋದನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಅದೇ ತರ ಈ ಅಂತ ಇದೆ, ಇದನ್ನ V3 ಫಾರ್ಮ್ಗೆ ಚೇಂಜ್ ಮಾಡ್ಬೇಕಾಗತ್ತೆ. ಸೊ ಈ ಇದ್ರೆ ಸೀನ್ ಯೂಸ್ ಮಾಡ್ತೀವಿ, ಕುಡ್ ಬಿ ಸೀನ್. ಓಕೆ, ಇನ್ನೊಂದ್ಸತಿ ನೋಡ್ಕೊಳ್ಳಿ ಹೇಗ್ ಬರುತ್ತೆ ಅಂತ. ವೆರಿ ಸಿಂಪಲ್, ಯಾವಾಗ್ಲೂ ಅಷ್ಟೇನೆ ಒಂದು ಹೆಲ್ಪಿಂಗ್ ವರ್ಬ್ ನ ಜಡ್ಜ್ ಮಾಡ್ಬೇಕು ಅಂತ ಅಂದ್ರೆ ನೋಡ್ಕೊಳ್ಳಿ ಏನೇನಾಗ್ಬೇಕು ಅಂತ. ಸೊ ನೋಡಿ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಪ್ರೆಸೆಂಟ್ ಅಲ್ಲಿ ಇದೆ, ಸೊ ಎಂಟೈರ್ ಸ್ಪ್ಯಾಸಿಗೆ ಏನಾಗಿರುತ್ತೆ, ಪ್ರೆಸೆಂಟ್ ಅಲ್ಲೇ ಇರುತ್ತೆ, ದೇ. ಸೊ ಇಲ್ಲಿ ಕ್ಯಾನ್ ಫಸ್ಟ್ ಯೂಸ್ ಮಾಡ್ಬೇಕಾಗುತ್ತೆ, ಅದಾದ್ಮೇಲೆ ಹೆಲ್ಪಿಂಗ್ ವರ್ಬ್ ನ ಯೂಸ್ ಮಾಡ್ಬೇಕಾಗುತ್ತೆ. ಸೊ ದೇ ಕುಡ್ ಬಿ, ಕುಡ್ ಬಿ. ಸೊ ಯಾಕೆ ಕುಡ್, ಕ್ಯಾನ್ ಇದ್ದಾಗ ನಾವು ಕುಡ್ ಯೂಸ್ ಮಾಡಬೇಕು. ಸೊ ಕುಡ್ ಆದ್ಮೇಲೆ ಅದಕ್ಕೆ ನಾವು ಹೆಲ್ಪಿಂಗ್ ವರ್ಬ್ ನ ಯೂಸ್ ಮಾಡಬೇಕು. ಪ್ರೆಸೆಂಟ್ ಇದ್ದಿದ್ರೆ ಜಸ್ಟ್ ಅದು ಕ್ಯಾನ್ ಇರ್ಲಿಲ್ಲ ಅಂತಂದ್ರೆ ದೇ ಆರ್ ಸೀನ್ ಇನ್ ಪಬ್ಲಿಕ್ ಅಂತ ಯೂಸ್ ಮಾಡ್ಬೋದಾಗಿತ್ತು. ಸೊ ಇಲ್ಲಿ ಕುಡ್ ಯೂಸ್ ಮಾಡಿದ್ದಾರೆ, ಅದಕ್ಕೆ ದೇ ಕುಡ್ ಬಿ ಸೀನ್. ಓಕೆ, ಸೊ ಸೀನ್ ಅನ್ನೋಂಥ ವರ್ಡ್ ನ ನಾವು ಯೂಸ್ ಮಾಡಬೇಕು. ಓಕೆ, ಸೊ ಇದು ನಾವು ಆನ್ಸರ್ ಮಾಡ್ಬೇಕಾಗಿರೋದು. ನೆಕ್ಸ್ಟ್ ಅದೇ ತರ ನೋಡ್ಕೊಳ್ಳಿ, ಇನ್ನು ಸೆಂಟೆನ್ಸ್ ಕಂಟಿನ್ಯೂ ಆಗ್ತಾ ಇದೆ. ದೇ ನಾಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾಟ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಇನ್ನೊಂದು ವರ್ಡ್ ಇದೆ, ಟ್ರೀಟೆಡ್ ಅಂತ ಯೂಸ್ ಮಾಡಿದ್ದಾರೆ. ಓಕೆ, ದೇ ಅರಂಟ್ ಟ್ರೀಟೆಡ್, ದೇ ಆರ್, ಯಾಕಂದ್ರೆ ಪ್ರೆಸೆಂಟ್ ಯೂಸ್ ಮಾಡಬೇಕು, ಅದಕ್ಕೆ ನಾವು ದೇ ಅರಂಟ್ ನಾಟ್ ಯೂಸ್ ಮಾಡಿದ್ದಾರೆ, ಅದಕ್ಕೆ ನಾವು ನೆಗೆಟಿವ್. ಸೊ ಇಲ್ಲಿ ದೇ ಇದೆ, ಅದಕ್ಕೆ ನಾವು ಆರ್ ಅನ್ನೋದನ್ನ ಯೂಸ್ ಮಾಡಿದೀವಿ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಟ್ರೀಟ್ ಅಂತ ಇದೆ, ಸೊ ನಾವೇನ್ ಮಾಡ್ಬೇಕು, ಟ್ರೀಟೆಡ್ ಯೂಸ್ ಮಾಡಬೇಕು. ದೇ ಅರಂಟ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ನಾಟ್ ಇದೆ, ಅದಕ್ಕೆ ಅರಂಟ್ ಯೂಸ್ ಮಾಡ್ತಾ ಇದೀವಿ, ಶಾರ್ಟ್ ಕಟ್ ಅರಂಟ್ ಇರಬೇಕು. ನೆಕ್ಸ್ಟ್ ಅಲ್ಲಿ ಟ್ರೀಟ್ ಇದೆ, ನಾವು ಟ್ರೀಟೆಡ್ ಯೂಸ್ ಮಾಡಬೇಕು. ಓಕೆ, ಸೊ ಹೀಗೆ ನಮ್ಮ ಆನ್ಸರ್ ರೆಡಿ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಆಯ್ತು, ಇವಾಗ ಥರ್ಡ್ ಒನ್ ಏನ್ ಕೇಳಿದ್ದಾರೆ, ಎವ್ರಿ ರಿಕ್ಷಾ ಪುಲ್ಲರ್ ಅಂತ ಹೇಳ್ತಾರೆ. ಎವ್ರಿ ರಿಕ್ಷಾ ಪುಲ್ಲರ್
ಅಂತ ಅಂದ್ರೆ ಇಲ್ಲಿ ಪ್ರತಿಯೊಬ್ಬರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ, ಈಸ್ ಯೂಸ್ ಮಾಡ್ಬೇಕಾಗುತ್ತೆ ಯಾವಾಗ್ಲೂ ಅಷ್ಟೇನೆ. ಸೊ ಹೋಲ್ಸೇಲ್ ಆಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಈಸ್ ಅಂತ ಹೇಳಿ ಯೂಸ್ ಮಾಡ್ಬೇಕು. ನೆಗ್ಲೆಕ್ಟ್ ಅಂತ ಇದೆ, ಸೊ ನೆಗ್ಲೆಕ್ಟೆಡ್ ಅಂತ ಯೂಸ್ ಮಾಡ್ಬೇಕು. ಎವ್ರಿ ರಿಕ್ಷಾ ಪುಲ್ಲರ್ ಈಸ್ ನೆಗ್ಲೆಕ್ಟೆಡ್ ಇನ್ ದ ಸೊಸೈಟಿ. ಸೊ ಇದು ನಮ್ಮ ಆನ್ಸರ್ ಆಗಿರುತ್ತೆ. ಓಕೆ, ಸೊ ಹೀಗೆ ಇನ್ನ ನೆಕ್ಸ್ಟ್ ನೋಡ್ಕೊಳ್ಳಿ, ಇದು ನಮ್ಮ ಟೆಕ್ಸ್ಟ್ ಇಂದ ಬಂದಿರುವಂತಹ ಕ್ವಶನ್ ನೋಡಿ. ಕ್ರೈಮ್ ವಾಸ್ ರಿಪೋರ್ಟೆಡ್, ವಾಸ್ ಅಂತ ಹೇಳ್ತಿದ್ದಾರೆ, ಯೂಸ್ ಪಾಸ್ಟ್, ಹಾಗಾದ್ರೆ ಎಲ್ಲಾನು ಪಾಸ್ಟ್ ಅಲ್ಲೇ ನಾವು ಯೂಸ್ ಮಾಡಬೇಕು. ದ ಪ್ರಿನ್ಸ್ ವಾಸ್, ಸೊ ಏನ್ ಮಾಡ್ತೀವಿ ಇದರಲ್ಲಿ, ಪ್ರಿನ್ಸ್ ವಾಸ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಅಮೇಜ್ ಅಂತ ಇದೆ, ಅಮೇಜ್ಡ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಓಕೆ, ಸೊ ಅಮೇಜ್ ಇದೆ, ಅಮೇಜ್ಡ್ ಪಾಸ್ಟ್ ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಅದೇ ತರ ಇನ್ನೊಂದು ಕ್ವಶನ್, ಫಾರ್ ಅ ಮರ್ಡರ್, ಆ ಮರ್ಡರ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಪಾಸ್ಟ್ ಅಲ್ಲಿ ಇದೆ, ಅದಕ್ಕೆ ನಾವು ವಾಸ್ ಅಂತ ಹೇಳ್ತೀವಿ. ವಾಸ್ ಕಮಿಟೆಡ್. ಓಕೆ, ಸೊ ಹೀಗೆ ನಿಮ್ಮ ಆನ್ಸರ್ಸ್ ಬರಬೇಕು ಮೈಂಡ್. ಓಕೆ, ನೆಕ್ಸ್ಟ್ ಇನ್ನು ಅಪ್ಕಮಿಂಗ್ ಕ್ವಶನ್ಸ್ಗಳು ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ, ಸೊ ನೀವು ಈ ಒಂದು ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕ್ವಶನ್ ನಂಬರ್ನ ಹಾಕಿದ್ರೆ ಸಾಕು, ಆ ಕ್ವಶನ್ಗೆ ಆನ್ಸರ್ ಏನ್ ಬರುತ್ತೆ ಅಂತ ಹೇಳಿ ನಾನು ನಿಮಗೆ ಮತ್ತೆ ಅದೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕ್ತೀನಿ. ಜಸ್ಟ್ ನನ್ನ ವಿಡಿಯೋನ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫರ್ದರ್ ಯಾವುದೇ ಟಾಪಿಕ್ ನಿಮಗೆ ಗ್ರಾಮರ್ ಡೌಟ್ ಇತ್ತು ಅಂತಂದ್ರೆ ಇಷ್ಟೇ ಈಸಿಯಾಗಿ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ.